ಟೈಮ್ ಎಕ್ಸಾಕ್ಟಾಗಿ ಇವಾಗ 5:30. ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮು ಈ ಥರ 5:30 ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗೋದು, ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಅಥವಾ ಯಾವ್ದಾದ್ರು ಊರಿಗೆ ಹೋಗ್ಬೇಕಾದ್ರೆ ಹೋಗ್ತಾ ಇದ್ದೆ. ಆದರೆ ಇದು ಹೊಸ ಎಕ್ಸ್ಪೀರಿಯೆನ್ಸು. ಇಂಥ ಹೊಸ ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ, ಟಾಕ್ಸಿಕ್ ಫಿಲಮ್ಗೆ ಬೆಳಗ್ಗೆ 6 ಗಂಟೆ ಶೋನೇ ಬುಕ್ ಮಾಡಿದ್ದೀವಿ. ಸೊ ಇವಾಗ ಟಾಕ್ಸಿಕ್ ಫಿಲಮ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ, ನಾನು, ಸಚಿ, ನಮ್ಮ ವಿನಯ್. ಅಯ್ಯೋ ರಾಕೇಶ್, ವಾಟ್ ಎ ಸಡನ್ ಸರ್ಪ್ರೈಸ್. ಹಾಂ, ಎಂತ ಕಾಫಿನಾ ಬ್ರೋ? ನನಗೆ ಗಂಟೆ ಕಿರಿಕಿರಿ ಆಗ್ಬಿಟ್ಟಿದೆ, ನೀರು ಕುಡಿಬೇಕು. ಥ್ಯಾಂಕ್ ಯು ಬ್ರೋ. ಇವತ್ತು ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಟಾಕ್ಸಿಸಿಟಿ ಹೊರಗಡೆ ಹೋಗ್ತಾ ಇದೆ ಫಾರ್ ದ ಫಸ್ಟ್ ಟೈಮ್. ಬೆಳಗ್ಗೆ ಸುಮಾರು ದಿನ ಆದಮೇಲೆ ಕಾಫಿ ಕುಡಿತಾ ಇದ್ದೀನಿ. ಆ್ಯಂಡ್ ಫಿಲಮ್ಗೆ ಹೋಗ್ತಾ ಇರೋದು ಬೆಳಗ್ಗೆ ಇದೇ ಫಸ್ಟ್ ಟೈಮ್. ನೀನು ಯಾವಾಗಿಲ್ವ ಈ ಥರ ಫಸ್ಟ್ ಶೋಗೆ ಬ್ರೋ? ನೀವು ಫಸ್ಟ್ ಡೇ ಫಸ್ಟ್ ಶೋ ಇಷ್ಟೊತ್ತಿಗೆ? ಹೌದಾ, ನಾನು ಇದೇ ಫಸ್ಟ್ ಟೈಮು. ನಾನು ಇಷ್ಟು KGF ಮಾತ್ರ 8 ಗಂಟೆಗೆ ಎದ್ದೋಗಿದ್ದೆ. 8 ಗಂಟೆ ಶೋ ಏನೋ ಇತ್ತು ಚಾಮರಾಜನಗರದಲ್ಲಿ ಇದ್ದಾಗ. ನಾನು 2018 ಅಲ್ಲ ಅದು ಬಂದಿದ್ದು KGF? 18 ಅಲ್ವಾ? ನಾನು ಇಂಜಿನಿಯರಿಂಗು ಫೈನಲ್ ಇಯರು. ಫುಡಿ ಬ್ಲಾಗ್ಸ್ ನೋಡಿ. ಲೇಟ್ ಆಗುತ್ತೆ, ನನಗೆ ಹುಷಾರಿಲ್ಲ ಯಾಕೋ. ಒಂದು ಸ್ವಲ್ಪ ನೀರು ಕೊಡಿ ಅಂತಂದರೆ ನೀರು ಕೊಡ್ತೀವಿ, ಆದರೆ ಹೋಗಿ ಕಾರಲ್ಲೇ ಕುಡೀರಿ ಅಂತಂದ್ಬಿಟ್ಟು ಹಿಂಗೆ ಕೊಟ್ಟವ್ರು ನೋಡಿ. ವಿನಯ್ದು ಹೊಸ ಕಾರಲ್ಲಿ ಕೂತ್ಕೊತಾ ಇದ್ದೀವಿ. ಆವಾಗವಾಗ ಅಟ್ಲೀಸ್ಟ್ ಕೂತ್ಕೊಳ್ಳೋ ಭಾಗ್ಯ ಏನಾದರೂ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಏನಿದೆ ಎಕ್ಸ್ಪೆಕ್ಟೇಷನ್, ಏನಿದೆ ಟಾಕ್ಸಿಕ್ ಮೂವಿ ಬಗ್ಗೆ? ಚೆನ್ನಾಗಿರುತ್ತೆ. ದಿಸ್ ಇಸ್ ನಾಟ್ ಎ ಪ್ರಮೋಷನ್. ಅಪ್ಪ ನೀವು ಸುಮ್ಮನಿರಿ, ಎಲ್ಲ ಹೇಳಿ ಪ್ರಮೋಷನ್ ಅನ್ಕೊಂಡ್ಬಿಟ್ಟು ಪ್ರಮೋಷನ್ ಅನ್ಕೊಂಡ್ರು. ನಮಗೆ ಖುಷಿ ಏನು ಅಂತಂದ್ರೆ, KGF ನೋಡಿದಾಗ ಏನು ಎಕ್ಸೈಟ್ಮೆಂಟ್ ಇತ್ತು. KGF 1, 2 ಅಲ್ಲ. ನನಗೆ KGF 2 ಏನು ಅಷ್ಟು ಹಿಡಿಸ್ಲಿಲ್ಲ. ನನಗೆ ಇಷ್ಟ ಆಗಿತ್ತಪ್ಪ. ನಿಮ್ಗೆ ಇಷ್ಟ ಆಯ್ತಾ? ನಂಗೆ 2 ಏನು ಅಷ್ಟು ಹಿಡಿಸ್ಲಿಲ್ಲ. ಇಷ್ಟ ಆಯ್ತು. 1 ಚೆನ್ನಾಗಿತ್ತು. 1 ಅಂದ್ರೆ 1 ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ, ಒಂಥರ ಅದ್ಭುತವಾಗಿ ಫೀಲ್ ಆಯ್ತು ನನಗೆ. ಇದು ನಿಂಗೆ ಹೆಂಗೋ ಸಚಿ, ಹೆಂಗಿತ್ತು? ಹೌದಾ? ಈಗ ಎಕ್ಸೈಟ್ಮೆಂಟ್ ಹೆಂಗೋ ಇದೆ? ಡಬಲ್ ಇದೆಯೇನೋ? ನೋಡೋಣ ಬಾರೋ. ಬಾಸ್ನ ಓ ಬಾಸ ನಿಂಗೆ? ಸಚಿ ಬಾಸೇನೋ? ಬಾಸ್ ಅಂತೇನಲ್ಲ, ಹೇಳಿ ಪರವಾಗಿಲ್ಲ, ಇಷ್ಟ ಅಷ್ಟೇ. ಹೌದಾ? ರಾಕೇಶ್ ನಮ್ಗೆ ಹೆಂಗೆ ಹೇಳಿ ಬ್ರೋ? ಎಕ್ಸೈಟ್ಮೆಂಟ್ ಹೆಂಗಿದೆ? ಸೂಪರ್ ಬ್ರೋ, ಸೂಪರ್ ಎಕ್ಸೈಟ್. ಫೀಲ್ ಏನು ಅನ್ಸುತ್ತೆ? ಟಾಕ್ಸಿಕ್ಕು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದಾ ನಿಮಗೆ? 100%. 3 ಗಂಟೆಗೆ ಮಲಗಿದ್ರು ನಾವು ಎದ್ದು ಬಂದಿದ್ದೀವಿ ಅಂದಮೇಲೆ ಎಕ್ಸೈಟ್ಮೆಂಟ್ನ. 4 ವರ್ಷ ಶೂಟ್ ಮಾಡಿದ್ದಾರೆ ಫಿಲಮ್ನ. ಅಲ್ಲ, ಮಲಗಿರೋದನ್ನ ಬಿಟ್ಬಿಟ್ಟು ಬಂದು ಬರ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಾ? ಸಿಗುತ್ತೆ. ಮಲಗಿದ ಜಾಗದಿಂದ ಬಂದಿದ್ದೀರಾ ಬ್ರೋ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮಗೆ? ಹಾಂ ಬ್ರೋ, ಸಿಗುತ್ತೆ ಅಂತ ಭಾವಿಸೋಣ. ಹಂಗಂತ ಅನ್ಕೊಂಡು ಇವಾಗ ಹೋಗೋಣ. ಟೈಮ್ ಎಕ್ಸಾಕ್ಟಾಗಿ ಇವಾಗ 5 ಗಂಟೆ 41 ನಿಮಿಷ. ಯಾವ ಥಿಯೇಟ್ರಲ್ಲಿ ಬುಕ್ ಮಾಡಿರೋದು? ಮಾಲು. ಆ್ಯಕ್ಚುಲಿ ಲೋಕಲ್ ಥಿಯೇಟ್ರಲ್ಲಿ ಮಾಡಿದ್ರೆ ಮಜಾ ಇರ್ತಿತ್ತು ಅಪ್ಪ. ಆಮೇಲೆ ಏನು ಕೇಳಿಸ ಓ ಅನ್ನೋರು, ನನಗೆ ಸಿನಿಮಾ ಥರ ನೋಡಬೇಕು. ಇಲ್ಲಿ ನಮ್ಮ ಏರಿಯಾದಲ್ಲಿ ನೋಡಿ, ಇಲ್ಲಿ ಒಂದು ಅಸಹ್ಯವಾಗಿತ್ತು ಬ್ರಿಡ್ಜು. ಇದನ್ನ ಸ್ವಯಂ ಜಾಗೃತಿ ತಂಡ ಮತ್ತು ಇಲ್ಲಿಯ ಲೋಕಲ್ MLA ಸಪೋರ್ಟಿಂದ, ಅಂದರೆ ಏನೀಗ ನಮ್ಮ ಇವರು ಇದ್ರಲ್ಲ, ಕೃಷ್ಣಪ್ಪ ಅಂಡ್ ಸನ್ಸ್ ಅಲ್ವಾ? ಪ್ರಿಯ ಕೃಷ್ಣಪ್ಪ ಅಲ್ಲ, ಅದೇ ಕೃಷ್ಣಪ್ಪ ಅಂಡ್ ಸನ್ಸು. ಸೊ ಅವರ ಒಂದು ನೇತೃತ್ವದಲ್ಲಿ ಅದನ್ನು ಮಾಡಿದ್ದಾರೆ. ಒಳ್ಳೇದು ಮಾಡಿದಾಗ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಎಷ್ಟೋ ವಿಚಾರಗಳಲ್ಲಿ, ಬ್ಯಾನರ್ ವಿಚಾರದಲ್ಲಿ ನಾನೇ ಅದು ಸರಿಯಿಲ್ಲ ಅಂತ ಹೇಳಿದ್ದೀನಿ. ಹಂಗೆ ಒಳ್ಳೇದು ಮಾಡಿದಾಗ ಅಪ್ರಿಷಿಯೇಟು ಮಾಡ್ತಾಯಿದ್ದೀನಿ. ಬ್ರೋ ಥ್ಯಾಂಕ್ ಯು ಬ್ರೋ. ನನಗೆ ಯಾಕೆ ಹೇಳಿ, ಈ ಮಾಲಿಗೆ ಬರಬೇಕು ಅಂತ ಎಷ್ಟೋ ದಿನದಿಂದ ಅನ್ಕೋತಿದ್ದೆ. ಹೆಂಗೆ ಹೆಂಗೋ ಇತ್ತೀರಾ ನೋಡಿ, ಆ ಕಡೆನೇ ಹೋಗಿ ಬನ್ನಿ ಬ್ರೋ. ಅದು ಹೆಂಗೆ ಗೂಗಲ್ ತೋರಿಸುತ್ತೆ ಹಂಗೆ ಹೋಗಿ ಬನ್ನಿ. ನಿಮ್ಗೆ 300 ಮೀಟ್ರಲ್ಲಿ. ಹಾಂ, ಈ ಮಾಲ್ಗೆ ಹೋಗ್ಬೇಕು ಅಂತ ಸುಮಾರು ದಿನದಿಂದ ಅನ್ಕೋತಿದ್ದೆ. ಇದು ಒಂಥರ ಸೈಲೆಂಟ್ ಏರಿಯಾದಲ್ಲಿ ಯಾಕೆ ಮಾಲ್ ಕಟ್ಟಿದ್ರು ಅಂತಲೇ ಗೊತ್ತಾಗ್ಲಿಲ್ಲ ನನಗೆ. ಅದಕ್ಕೆ ಇದು ಇಲ್ಲಿರೋ ಲೋಕಲ್ ಐಡ್ಸ್ಗಳು ಕಟ್ಟಿರೋದು, ಅಂದರೆ ಈ ಏರಿಯಾದು. ಓ ಇಲ್ಲಿಯವ್ರಿಗೆ ಅಂತ ಸಿಕ್ಕಾಪಟ್ಟೆ ಅಪಾರ್ಟ್ಮೆಂಟ್ಸ್ಗಳೆಲ್ಲ ಇದೆಯಲ್ಲ ಇಲ್ಲಿ. ಗುಡ್ ಶೆಫರ್ಡ್ ಇನ್ಸ್ಟಿಟ್ಯೂಷನ್ ಎಲ್ಲ ಇದೆಯಲ್ಲ, ಅರ್ಥ ಆಯಿತು. ಆಮೇಲೆ ಒಳ್ಳೊಳ್ಳೆ ಹೋಟ್ಲುಗಳಿದೆಯಾ ಅಂತ ಈ ಏರಿಯಾದಲ್ಲಿ, ಇದೊಂದು ಕೇಳ್ಪಟ್ಟಿದ್ದೀನಿ. ನಿಜನಾ? ಅಯ್ಯೋ ನಾನಾ ಯಾವ ಹುಡುಗಿನೂ ಕರ್ಕೊಂಬಂದಿಲ್ಲ. ನಾನು ಆಮೇಲೆ ಹೇಳ್ತೀನಿ, ಈಗ ಹೇಳಲ್ಲ, ಮಾತಾಡಲ್ಲ ನಾನು. ಸರಿನಾ? ಇಲ್ಲ ಹೇಳಿ ಮಾತಾಡಲ್ಲ ಈಗ. ಅವಾಗಲೇ ಹೇಳ್ಬೇಕಂತೆ. RR ನಗರ್. ಎಷ್ಟು? 70 ರೂಪಾಯಿನ? 70 ಜಾಸ್ತಿ ಆಗುತ್ತೆ. 3 ಅವರ್ಗೆ. ಎಲ್ಲಿ ಬ್ರೋ? ರಾಮ್ಗತ್ಲ ಅಲ್ಲ, ಎಲ್ಲರೂ ಫಸ್ಟ್ ಶೋ ಹುಡುಗಿರ ಜೊತೆ ಹೋಗಿ ನೋಡ್ತಾರೆ. ನಮ್ಮ ದುರಾದೃಷ್ಟ ನೋಡಿ, ನಿನ್ನ ಜೊತೆ ಬಂದು ನೋಡ್ತಾ ಇದೀನಿ. ಓಕೆ, ಏನು ಮಾಡೋಣ ಈಗ ಅದಕ್ಕೆ? ಏನು ಮಾಡೋಕ್ಕಾಗುತ್ತೆ ಸ್ವಾಮಿ? ಅದು ಕರೆಕ್ಟಾಗಿ ರ್ಯಾಂಪ್ಗೆ ಹೋಯ್ತು ಇದೆಯಾ ನೋಡ್ಕೊಳ್ಳಿ. ಸಾಫ್ಟಾಗಿ ಹಾಕಿ ಬ್ರೋ ಗೇರ್ನ.
ಲಾರಿ ಓಡಿಸೋರ ಹತ್ರ ಎಲ್ಲ ಕಾರ್ ಓಡಿಸೋದ್ರ ಬಗ್ಗೆ ಕೇಳಬೇಕು. ಮತ್ತೆ ಖಂಡಿತ ಕೇಳಲಿಲ್ಲ. ಬಿಡಿ ನಾನೇನು ಅವ್ರಿಗೆ ಗೊತ್ತಾಯ್ತು ನಿಮ್ಗೆ ಓಡ್ಸಕ್ ಬರಲ್ಲ ಅಂತ. ನಿಮ್ ತರ ಅದಕ್ಕೆ ಅವ್ರು ಹೇಳಿದ್ರು ಅಣ್ಣ ದಯವಿಟ್ಟು ನಿಲ್ಸ್ಬಿಡಿ ಅಣ್ಣ ನಾನು ಹಾಕ್ಬಿಡ್ತೀನಿ. ನಾನೇ ಹಾಕ್ಲಾ? ಅವ್ರು ಓಡ್ಸೋದು ನೋಡಿ ನಿಮಗೆ ಗೊತ್ತಾಗೋಯ್ತಲ್ವಾ ಇದು ಯಾಕೋ ಡೇಂಜರ್ ಇದೆ ನಾನೇ ಓಡಿಸ್ಬಿಡ್ತೀನಿ ಅಂತ. ಸಾಕಂತ ಆ್ಯಕ್ಚುಲಿ ಅದು ಅವ್ರು ಓಡಿಸಿದ್ದಲ್ಲ ನೀವು ತಿಳ್ಕೊಟ್ಟಿದ್ದು ಅಲ್ವಾ? ಪ್ರೈಸ್ ಎಷ್ಟಿತ್ತು? 600 ಚೇಂಜು. 600 ಚಿಲ್ಲರೆ. ಒಂದು ಟಿಕೆಟ್ಗೆ 600 ಚಿಲ್ಲರೆ. ಫಸ್ಟ್ ಟೈಮ್ ಅನ್ಸುತ್ತೆ ಮೇ ಬಿ ನಾನು ಇಷ್ಟು ದುಡ್ಡು ಕೊಟ್ಬಿಟ್ಟು ಹೋಯ್ತಾ ಇರೋದು. ಸೊ ಇವತ್ತು ಹೊಸ ವ್ಲಾಗರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ಶಶಾಂಕ್ ಸೆಲೆಬ್ರಿಟಿ ಶಶಾಂಕ್ ಅಲ್ವಾ ಸರ್? ನೀವೇ ಅಲ್ವಾ? ಅಲ್ಲ ಸರ್. ಹೌದಾ? ಈಗ ಆ್ಯಕ್ಚುಲಿ ಫೀಲ್ಡ್ಗೆ ಹೊಸಬ್ರು ಎಂಟ್ರಿ ಆಯ್ತಾ ಇದ್ದಾರೆ. ಎಲ್ಲ ಮಾಡ್ಕೊಂಡೇನೋ ವಿಡಿಯೋ ಇಲ್ಲ ವ್ಲಾಗ್ ಮಾಡಲಿಲ್ಲ. ಫೋನ್ ನಿಂತೇನು ಮುಖ್ಯ. ಅಲ್ಲಿ ಯಾವ ಮಟ್ಟ ಕ್ರೌಡ್ ಇದೆ ಅಂತ ತಗೊಂಡಿರೋ ಟಿಕೆಟ್ ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾನು ಹೇಳ್ತೀನಿ ಏನಂತಾರ ನಿಂತ್ಕೊ, ಎಲ್ಲೂ ಹೋಗಬೇಡ. ಟ್ರಿಕ್ ಏನಕ್ಕೆ ಕೇಳಿದ್ದು? ಯಾವಾಗ ವ್ಲಾಗ್ ಮಾಡೋಕ್ಕೆ ಭಯ ಆಗುತ್ತೋ ಅವಾಗ ಪಕ್ಕದಲ್ಲಿರೋಣ. ಸರ್ ಹರೀಶ್ ಅಂತ ಆರಾಮಾ? ಥ್ಯಾಂಕ್ ಯು ಸರ್. ಬೆಲ್ಜಿಯಮಿಂದ ಪಿಂಗ್ ಮಾಡಿದೆ ನಿಮಗೆ. ಹೌದಾ? ಜರ್ಮನಿಲಿದ್ದಾಗ ನೀವು ಆದರೆ ಬರ್ತೀನಿ ಅಂತ ಹೇಳಿದ್ರಿ. ನಾನು ಬೆಲ್ಜಿಯಂ ಬರಲಿಲ್ಲ ಅಲ್ಲ. ನೀವು ಬರಲಿಲ್ಲ, ನೀವು ಯು ಕೆಲಿದ್ರ, ಯು ಕೆಗೆ ಹೋಗ್ತಾ ಇದ್ರಿ. ಫ್ರಾನ್ಸ್ ಮೇಲೆ ಹಂಗೆ ಹೊರಟೋದೆ, ಹಂಗಾಗಿ ನಾನು ಬೆಲ್ಜಿಯಂ ಬರಲಿಲ್ಲ. ಅವತ್ತು ನೀವು ಮೆಸೇಜ್ ಮಾಡಿದ್ರಿ, ರಿಪ್ಲೈ ಮಾಡಿದ್ರಿ. ಸದ್ಯ ಮಾಡಿದ್ದೀನಲ್ಲ, ಥ್ಯಾಂಕ್ ಯು. ರಿಪ್ಲೈ ಮಾಡಿ ಈಗ ಮತ್ತೆ ಯಾವಾಗ ಹೋಗ್ತೀರಾ? ಇಲ್ಲ ಇಲ್ಲಿಗೆ ಬಂದ್ರೆ ಸ್ವಾಗತ ಸುಸ್ವಾಗತ. ಬ್ಲಾಗ್ಸ್ ಎಲ್ಲ ನೋಡ್ತಿರ್ತೀನಿ. ಥ್ಯಾಂಕ್ ಯು ಸರ್. ಸರ್ ನಾನು ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಬಿಗ್ ಫ್ಯಾನ್ ಸರ್. ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ವ್ಲಾಗ್ನ. ಈ ವಿಚಾರ ಏನು ಅಂತಂದರೆ, ಈ ಇರುಮುಡಿ ಫಿಲಮ್ ಇದೆಯಲ್ಲ ರವಿತೇಜ, ಟಾಕ್ಸಿಕ್ದು ಫಸ್ಟ್ ಅಂದರೆ ಯಶ್ದು ಫಸ್ಟ್ ಫಿಲಮ್ ಬಂದಾಗ ಇವ್ರಿಗೆ ಹೇಳಿರ್ತಾರೆ ಬೈ ಲಕ್ಕದು ಅಂತ. ಇವಾಗ ಈ ಯಾವ್ಯಾವ ಥಿಯೇಟ್ರಲ್ಲಿ ಇದೆಯೋ ಅದೆಲ್ಲ ರಿಮೂವ್ ಆಗಿ ಟಾಕ್ಸಿಕ್ ಆಗ್ತಿದೆ. ದಿಸ್ ಇಸ್ ಕರ್ಮ ಅಂತ ಹೇಳೋದು. ಎ ಸರ್ಟಿಫಿಕೇಟು ಎಲ್ಲವೂ ಚೆನ್ನಾಗಿ. ನಾನು ಸಿಗರೇಟ್ ಬಿಡೋಕ್ಕೆ ಕಾರಣ ಈ ಒಂದು ಆಡೆ. ಸಂಭಾಷಣೆಗಳು, ಸಂಸ್ಥೆಗಳು ಹಾಗೂ ಘಟನೆಗಳು ಕಾಲ್ಪನಿಕ ಅಥವಾ ನಾಟಕೀಯ ಉದ್ದೇಶಗಳಿಗೆ ಮಾತ್ರ ಅಳವಡಿಸಿಕೊಳ್ಳಲಾಗಿದೆ. ಯಾವುದೇ ವ್ಯಕ್ತಿ, ವಸ್ತುಸ್ಥಿರ ಅಥವಾ ಸ್ಥಳ ಸಂಸ್ಥೆ. ಬನ್ನಿ, ಇವನ್ ಘನಘೋರ ಬದುಕನ್ನ ಎಡೆ ಎಡೆಯಾಗಿ ಬಿಡಿಸ್ ನೋಡೋಣ. ಬರ ಇಲ್ಲಿ. ಶಾವೆ ಬಾರೋ, ಹೇಳೋ ಏನೋ ಹೇಳೋ. ಈಗ ಹೇಳು ಸರಿ, ಹೆಂಗಿತ್ತು ಹೇಳು ಫಿಲಮ್? ಹೆಂಗಿತ್ತು? ಫಿಲಮ್ ತುಂಬ ಸಖತ್ತಾಗಿದೆ. ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಚಲನಚಿತ್ರವನ್ನು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಪೈರಸಿ ಎಲ್ಲ ಮಾಡಬೇಡಿ. ಹೆಂಗಿತ್ತು ಬ್ರೋ? ಫಸ್ಟ್ ಹಾಫ್ ಹೇಗಿತ್ತು? ಫಸ್ಟ್ ಹಾಫ್ ಅಲ್ಲಿ ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂದಂಗೆ, ನೆವರ್ ಜಡ್ಜ್ ಸಿನಿಮಾ ಬೈ ಫಸ್ಟ್ ಹಾಫ್. ಇನ್ನೊಂದು ಹಾಫ್ ನೋಡೋದು ಕೂಡ ಆಮೇಲೆ ಬೇಕಿದೆ. ಇನ್ನು ಹೋಪ್ ಸೆಕೆಂಡ್ ಹಾಫ್. ಅಲ್ಲ, ನನಗೀಗ ಒಂದು ಅನ್ನಿಸ್ತು, ಏನು ಗೊತ್ತಾ, ನಾವು ಯಾಕೆ ಜೀವನನೂ ಇದೇ ಥರ ಹೋಪ್ ತಗೋಬಾರ್ದು? ಅಂದರೆ ಜೀವನ ಅನ್ನೋದು ಒಂದು ಫಿಲಮ್ ಇದ್ದಂಗೆ, ಅರ್ಧದಲ್ಲೇ ಏನಾದ್ರು ಡಿಸಪಾಯಿಂಟ್ ಆದಾಗ ಹಂಗೆ ಅನ್ಕೋಬಾರ್ದು. ಈಗ 3 ಅವರ್ ಫಿಲಮಿಗೆ ಬಂದೇ ನಾವು ಇಷ್ಟು ಕಾನ್ಫಿಡೆಂಟಾಗಿ ಇನ್ನು ಅರ್ಧ ನೋಡೋಣ ಅಂತೀವಲ್ಲ, ಹಂಗೆ ಲೈಫನ್ನು ಅರ್ಧ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಫಿಲಮ್ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ತಾ ಇದ್ದೀನಿ. ಸೆಕೆಂಡು ಏನು ಸರ್? ಏನು ಹೇಳ್ತಾ ಇದ್ದೀಯ ಹೇಳು? ಏನು ಚೆನ್ನಾಗಿತ್ತಲ್ಲ ಫಿಲಮ್. ಎಲ್ಲ ಯಾಕ್ರಿ KGF ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂತೀರಾ? ಪ್ರತಿಯೊಂದು ಮಕ್ಕಳು ಒಂದೇ ಥರ ಹುಟ್ಟುತ್ತೆ. ಸರ್ ನಿಮ್ಗೆ ಹೇಗೆ ಅನಿಸ್ತು ಹೇಳಿ ಸರ್? ಸುಜಿತ್ ಬೇಡ, ನಾಷ್ಟ ಆಗೈತೆ ಅವ್ರದ್ದು. ನಾಷ್ಟ ಆಯ್ತು, ತಿಂದೆ. ನಾಷ್ಟ ಕೇಳ್ತಾ ಇಲ್ಲ ನಾವು. ಫಿಲಮ್ ಹೆಂಗಿತ್ತು? ನಾಷ್ಟ ಸಕ್ಕತ್ತಾಗಿ. ಅಲ್ಲ ಅಲ್ಲಿ ನೋಡಿ, ಅಲ್ಲಿ ಫಿಲಮಲ್ಲಿ ಕನ್ನಡಕ ಹಾಕೊಂಡು ಮಗು ಬರುತ್ತಲ್ಲ, ಅವ್ರ ಥರನೇ ಇಲ್ಲ ಕನ್ನಡಕ ಹಾಕೊಂಡು. ಫಿಲಮಲ್ಲಿ ಅಪ್ಪವ್ರು ಹೇಳ್ತಾರೆ ಗೊತ್ತಾ, ಅಮ್ಮನ ಕಚ್ಚ ಪಚ 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 ಕಮಚ ಪಚ ಪಚ ಅಂತ. ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನು ಹೇಳ್ಕೊಳ್ಳೋದು ಯಾಕೆ, ಬೇಜಾರಾಯ್ತು ನನಗೆ. ಫಸ್ಟ್ ಟೈಮ್ 6 ಗಂಟೆಗೆ ಬೇರೆ ಬಂದಿದ್ದೀನಿ. ಯಾವ ಫಿಲಮು ನೋಡಿರ್ಲಿಲ್ಲ 6 ಗಂಟೆಗೆ? 6 ಗಂಟೆಲಿ ನನ್ನ ಲೈಫಲ್ಲಿ ನಾನು ಯಾವ ಫಿಲಮ್ಗೂ ಹೋಗಿಲ್ಲ. ನಾನು 3 ಶೋ ನೋಡ್ಕೊಂಡು ಲಾಸ್ಟ್ ಶೋಗೆ ಹೋಗೋ ಪಾರ್ಟಿ. ಇದೇನು ಗೊತ್ತಾ, ವರ್ಲ್ಡ್ ಲೆವೆಲಿಗೆ ನ್ಯೂಸ್ ಮಾಡ್ತಿದ್ಯಲ್ಲ ಅನ್ನೋ ಖುಷಿ ಇರೋದಂತಾನೆ ಹೇಳ್ತೀರಾ? ಫಿಲಮ್ ಹೆಂಗಿತ್ತು ಹೇಳಿ? ಚೆನ್ನಾಗಿದೆ, ಒಂದ್ಸತಿ ನೋಡ್ಬೋದು. ಅಭಿಪ್ರಾಯ ಸೇಫ್ಗೆ ಮಾಡ್ಬಿಟ್ಟ. ಅಭಿಪ್ರಾಯ ಇಲ್ಲ, ಇದು ನಂದು ಅಭಿಪ್ರಾಯನೇ. ಬಾಯ್ ಕಣೋ. ಬಾಯ್ ಸಿಗೋಣ ಬ್ರೋ. ಹಾಯ್. ಓಯೋ ಥ್ಯಾಂಕ್ ಯು. ನನ್ನ ಕಾರು ಹೆಂಗೆ ಮಾಡ್ಕೋಬೇಕು, ನನಗೆ ಹೆಂಗೆ ಬೇಕೋ ಹಂಗೆ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ. ಸೀಟ್ ಹಾಕ್ಸಿದ್ದೀನಿ. ಫ್ಲೋರ್ ಮ್ಯಾಟು ಹಾಕ್ಸಿದ್ದೀವಿ. ಹೌದು,
ಡ್ಯಾಂಪಿಂಗ್ ಒಂದು ಮಾಡಿಸ್ಬಿಟ್ಟಿದ್ರೆ ಆಗಿರೋದಪ್ಪ. ಡ್ಯಾಂಪಿಂಗ್ ಬೇಡ ಆಕ್ಚುಲಿ. ಏನಕ್ಕೆ ಡ್ಯಾಂಪಿಂಗು? ಡ್ಯಾಂಪಿಂಗ್ ಮಾಡಿಸಿ ಒಂದು ಸೌಂಡ್ ಗಿಂಗ್ ಹಾಕಿ ಸಾಂಗ್ ಹಾಕಿ ಡಿಚ್ಚಾಗಿ ಸರಿ ಬರ್ತದ. ದುಡ್ಡು ಹಾಕ್ಬಿಟ್ಟು ಬಂದ್ಬಿಡಪ್ಪ ಅಂದೆ. ಆಯ್ತು ಹೋಗ ಸರ್. ಮರಿಬೇಡ ಹೋಗ ಅಲ್ಲಿ. 1.5 ಗಂಟೆ ಏನಾದ್ರು ವಿಡಿಯೋ ಮಾಡ್ಬಿಟ್ರಿ ಇನ್ನೊಂದ್ಸತಿ ನಮ್ಮ ಹಾಸನ್ ಅಭಿಮಾನಿಗಳನ್ನೆಲ್ಲ ಕರ್ಕೊಂಡ್ಬಂದು ನಾಯಿ ಬಿಡೋದಂಗ್ ಹೊಡಿಸ್ಬಿಡ್ತೀನಿ. 1.5 ಗಂಟೆ ಮಾಡಲ್ಲ, 10 ನಿಮಿಷ ಮಾಡ್ತೀನಿ. ಅಷ್ಟರಲ್ಲೇ ಇರಬೇಕು. ಹಿಂಗೆ ಭಯ ಭಕ್ತಿ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳಿ. ಓಕೆ ಹುಷಾರು. ಬಾಯ್ 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 ಬಾಯ್. ಬಾಯ್ ಲವ್ ಯು. ಓಕೆ ಬಾಯ್ 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 ಬ್ರೋ ಲವ್ ಯು. ಏಯ್ ಅಪ್ಪಯ್ಯ 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 ಬಾಯ್ ಬಾಯ್ ಬಾಯ್. ಏನ್ರೋ ನನ್ನ ಮಕ್ಕಳ ಇಬ್ರುವೆ ಕೇಬಲ್ ಅಂಗಡಿ ಬಾಕಲ್ ಹಾಕ್ಬಿಟ್ಟು ಸೆಕ್ಸ್ ಪಿಕ್ಚರ್ ನೋಡಕ್ ಬಂದಿದ್ದೀರಾ? ಸೆಕ್ಸ್ ಪಿಕ್ಚರ್ ಮನೆ ಹಾಳ್ ನನ್ನ ಮಗನೇ. ಇಲ್ಲೆಲ್ಲ ಸಿಗುತ್ತಾ ಹಾಲು?